ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚಿತ್ತ. ಆದ್ಮೇಲೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವಿಚಾರಣಾ ಆಯೋಗ ಯಾಕಂದು ಗೊತ್ತದ. ಪ್ರಾಮಾಣಿಕ ವ್ಯಕ್ತಿ ನಮ್ಮ ನಾಗಮೋಹನ್ ದಾಸ್ರವರು 20,000 ಪುಟಗಳ ವರದಿಯನ್ನು ತಯಾರು ಮಾಡಿದ್ದಾರೆ. 40% 40% ಕಮಿಷನ್. ಇದೆಷ್ಟು ಮಟ್ಟಿಗೆ ಶಿಕ್ಷೆ ಆಗ್ತದೆ ನಾವು ವರದಿ ಕೊಟ್ಟಿದ್ದಾರೆ, ತಯಾರು ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈಗ ಅಲ್ಲಿ ಅನೇಕ ವಿಷಯಗಳಿಗೆ ಹೊರಗೆ ಬರ್ತವೆ, ಅಲ್ಲಿಗೆ ಶುರು ಆಗಿಬಿಡ್ತಾವೆ. ಯಾರ್ಯಾರ್ದು ಹೆಸರು, ಎಷ್ಟು ಹೊಡೆದ್ರು, ಯಾರು ಏನು ಅಂತ ಮಾಡಿದ್ದಾರೆ ಪಾಪ ಅವರು. ಮ್ಯಾಕ್ಸಿಮಮ್ ಅದರಲ್ಲಿ ಅವ್ಯವಹಾರ ನಡೆದ್ರ ಬಗ್ಗೆ ವರದಿ ಅದ. ಅದರಲ್ಲೂ ನಾರಾಯಣಪುರ ಬರದಂಡೆ ಕಾಮಗಾರಿಯಲ್ಲಿ ಸಾಕಷ್ಟು ಹೊಡೆದು ಬಿಟ್ಟಿದ್ದಾರೆ ಅಂತೇಳಿ ನನ್ನ ಅಭಿಪ್ರಾಯದಂತೆ ಈ 40% 50% 30% ಬದಿಗಿಡ್ರಿ. ಯಾವುದೇ ಕಾಮಗಾರಿ ಪರ್ಸೆಂಟೇಜ್ ಇಲ್ಲದ ಆಗ್ಯದ ಅಂತ ಒಂದು ತೋರಿಸಲು ಸಾಕಿವ್ರು. ಒಂದೇ ಒಂದು ಕಾಮಗಾರಿ ನಾವು ಪರ್ಸೆಂಟೇಜ್ ಇಲ್ಲದ ಮಾಡೀವಿ, ನಮ್ಮ ರಾಜ್ಯ ಸಲುವಾಗಿ ಮಾಡಿದ್ದೀವಿ ಅಂಥೇಳಿ ಈ MLAಗಳು ಅಥವಾ ಇದಕ್ಕೆ ಸಂಬಂಧಿಸಿದಂಥ ರಾಜಕಾರಣಿಗಳು ಇಲ್ಲಪ್ಪ ನಾವು ಇದರಲ್ಲಿ ಏನೂ ತೊಗೊಂಡಿಲ್ಲ, ನಾವು ಜನರ ಸೇವೆ ಸಲುವಾಗಿ ಒಳ್ಳೆಯ ಕಾರ್ಯ ಆಗಲಿ, ಒಳ್ಳೆಯ ಕೆಲಸ ಆಗಲಿ, ಜನಕ್ಕೆ ಒಳ್ಳೇದು ಹೋಗಿ ಮುಟ್ಲಿ, 10% ಬೇಕಾಗಿತ್ತು. ಯಾರಾದರೂ ಒಬ್ಬಾದರೂ MLA ಎದಿ ತಟ್ಟಿ ಹೇಳ್ಕೊಬಲ್ಲ. ಇದು ಚಾಲೆಂಜ್ ಇವತ್ತಿನ ಈ ಪರಿಸ್ಥಿತಿಗೆ. ಯಾರೂ ಸಾಧ್ಯ ಇಲ್ಲ. ಎಲ್ಲೋ ಇದ್ದರೆ ಅದೊಂದು ಅಪವಾದ ಅಷ್ಟೇ ಅಲ್ಲ, ಅದು ದೇವ್ರು ನಿಜವಾಗಿ ಇದ್ರೆ ಅಪವಾದ, ಅದು ದೇವ್ರಂತ. ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂದರೆ, ಈ ಕಾಮಗಾರಿಗಳಲ್ಲ, ಈ ಒಂದು PWD ವರ್ಕ್ ಆಗಿರ್ಬೋದು, ಮತ್ತೊಂದು ವರ್ಕ್ ಆಗಿರ್ಬೋದು, ನೀರಾವರಿದಾಗಿರ್ಬೋದು, ಇನ್ನೊಂದ್ರದ್ದಾಗಿರ್ಬೋದು, ಎಲ್ಲ ಇಲಾಖೆಗಳ ವಿದೌಟ್ ಪರ್ಸೆಂಟೇಜ್ ಯಾವ ಕೆಲಸ ಆಗೋದಿಲ್ಲ. ಅನುದಾನದಲ್ಲಿ ಶುರು ಆಯ್ತು, ಮತ್ತು ಮಾಡಿಸಂಬೂರಲ್ಲಿ ಪರ್ಸೆಂಟೇಜ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಸಂಬಂಧಿಸಿದಂಥ ಸಚಿವರಾಗಿರ್ಬೋದು, ಇದರಲ್ಲಿ ಮುಖ್ಯ